ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಹೇಮಗಿರಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಂಡಿಹೊಳೆಯ ತಪ್ಪಲಿನಲ್ಲಿ ಹಳ್ಳಿಕಾರ್ ಎತ್ತುಗಳು ಹಾಗೂ ಹಸುಗಳ ಭಾರಿ ದನಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಜಾತ್ರೆಗೆ ಅಕ್ಕಪಕ್ಕದ ಜಿಲ್ಲೆ ಹಾಗೂ ತಾಲೂಕುಗಳಿಂದ ರಾಶುಗಳನ್ನು ಕರೆತಂದು ದೇವಸ್ಥಾನದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಮಾಡಿ ಹಳ್ಳಿಕಾರ್ ಎತ್ತುಗಳು ಹಸುಗಳನ್ನು ಕಟ್ಟಿದ್ದಾರೆ. ರೈತರು ಸಾರ್ವಜನಿಕರು ಕುಟುಂಬದ ಜೊತೆ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ರಾಸುಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಸುಮಾರು 50,000ದಿಂದ 10 ಲಕ್ಷಕ್ಕೂ ಹೆಚ್ಚಿನ ಬೆಲೆಯ ರಾಸುಗಳು ಜಾತ್ರೆಯಲ್ಲಿ ಭಾಗವಹಿಸಿದೆ. ಕೆಆರ್ ನಗರ ಸಾಲಿಗ್ರಾಮ ತಾಲೂಕಿನ ಸಾಲಿಗ್ರಾಮದ ರೈತ ಪಾಂಡವಪುರದಲ್ಲಿ ನಮ್ಮೂರ ಹೋಟೆಲ್ ಉದ್ಯಮಿಯಾಗಿ ಸ್ವಂತ ಗ್ರಾಮ ಸಾಲಿಗ್ರಾಮದಲ್ಲಿ ಹಳ್ಳಿಕಾರ್ ಹಸುಗಳಾದ ಸಿಲ್ಲಿ ಲಲ್ಲಿ ಗಿಲ್ಲಿ ಎಂದೇ ಹೆಸರುವಾಸಿಯಾಗಿರುವ ಹಳ್ಳಿಕಾರ್ ಒಡೆಯ ಧರ್ಮ ಬಲರಾಮೇಗೌಡ ರವರು ಹೇಮಗಿರಿ ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ರಾಸುಗಳನ್ನು ಕಟ್ಟಿ ಸ್ನೇಹಿತರ ಜೊತೆ ಜಾತ್ರಾ ಮಹೋತ್ಸವದ ಕುರಿತು ಶಕ್ತಿ ನ್ಯೂಸ್ ಕನ್ನಡ ಟಿವಿಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನ್ಯೂಸ್ ಬ್ರೋ ಮಧು ಬಿ ಗೌಡ ಬೀರಶೆಟ್ಟಹಳ್ಳಿ. ಸರ್, ನಿಮ್ಮೂರು, ನಿಮ್ಮ ಹೆಸರು? ಹೆಸರು ಧರ್ಮ ಅಂತ. ನಮ್ಮದು ವಿಜಯನಗರ ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ಗ್ರಾಮ. ನಮ್ಮ ತಾತ, ನಮ್ಮ ಅಪ್ಪವ್ರ ಅವ್ರ ಅಪ್ಪ ಮುತ್ತಾತನ ಕಾಲದಿಂದನೂ ನಾವು ಹಳ್ಳಿಕಾರೆ ಇದು ಬಿಟ್ರೆ ಯಾವುದೂ ಇಲ್ಲ. ಈ ಜಾತ್ರೆ ಬರೋಕ್ಕಿಂತ ನಾನು ಬುದ್ಧಿ ತಿಳಿದಾಗಿಂದ ಬರ್ತಾಯಿದ್ದೀನಿ. ಸಣ್ಣ ಮಗಿನಿಂದನೂ ಇವತ್ತುವರೆಗೂ ನನ್ನ ಬ್ರ್ಯಾಂಡು ನಮ್ಮ ಸಿಲ್ಲಿಲಲ್ಲಿ ಓರಿ ಅಂತ ಕಟ್ಟಲ್ಲ, ಕಟ್ಸ್ಕೊಳ್ಳಂತ ಕಟ್ತೀವಿ. ವರ್ಷ ಅಂದರೆ 4 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಮಾರೋದಲ್ಲಿ ನಮ್ಮನೆ ಇದ್ದರೆ ಬೇರೆ ಯಾರಿಗೂ ಕೊಡಲ್ಲ. ನಾವು ಸಿಲ್ಲಿಲಲ್ಲಿ ಅನ್ನೋದೇ ನಮ್ಮ ಬ್ರ್ಯಾಂಡು. ಅವತ್ತು 15 ವರ್ಷದಿಂದ ನೀವು ಹಳ್ಳಿಕಾರ್ ಬಿಟ್ಟು ಬೇರೆ ಹಸುಗಳು ಸಾಕಲ್ಲ? ಯಾವನೂ ಸಾಕಲ್ಲ. ನೀವು ಗಾಡಿ ರೇಸ್ಗೆಲ್ಲ ಹೋಗ್ತೀರಾ? ಗಾಡಿ ರೇಸ್ಗೆ ಒಂದೇ ಸರಿ ಹಾಕಿರೋದು ಮರಳು ಗಾಡಿಗೆ. ನಮ್ಮ ಸಾಲಿಗ್ರಾಮದಲ್ಲಿ ಶಿವರಾತ್ರಿ ಜಾತ್ರೆ ನಡೀತದೆ ಗಾಡಿ ರೇಸು. ಆ ಕಡೆಗೆ ಮಾತ್ರ ಹಾಕ್ತೀವಿ, ಬೇರೆ ಕಡೆ ಎಲ್ಲೂ ಹಾಕಲ್ಲ. ಹೆಚ್ಚಿನ ಬೆಲೆ ರೈಟಲ್ಲಿ ಎಷ್ಟು ರೈಟಲ್ಲಿ ನೀವು ಹಸು ಸಾಕಿದ್ದೀರಾ? ಅವತ್ತಿಂದನೂ ಅಪ್ಪಾಜಿ ನಾವು 1.5 ಅವತ್ತು ನಾವು ಸಣ್ಣವರಿದ್ದಾಗಲಿಂದ 1 ಲಕ್ಷ ಐತಿ. ಇವತ್ತು ಅದೇ ದನ ಇವತ್ತು 3 ಲಕ್ಷಕ್ಕೆ ಬಂದು ನಿಂತವೆ. ಇವತ್ತು 2.5 ಲಕ್ಷ ರೂಪಾಯಿ ದನ ಸಿಲ್ಲಿಲಲ್ಲಿ ಅಂತಾನೆ. ಹೋದ್ಸರಿನೂ ಇದೇ ಹೇಮಗಿರಿ ಜಾತ್ರೆ ಒಳಗೆ 2 ಪಾರ್ಟಿಲಿ ಹೇಮಗಿರಿ ಜಾತ್ರೆಯಿಂದ ಅಂದರೆ ಏನು ಬಹುಮಾನ ಕೊಡ್ತಾರೆ ಅದನ್ನು ನಮಗೆ ಒಂದು ಪ್ರಶಸ್ತಿ ಪತ್ರ, ಪ್ರಮಾಣ ಪತ್ರ ಎಲ್ಲ ಕೊಟ್ಟಿದ್ರು. ಈಗ ಆಲ್ರೆಡಿ ಒಂದ್ಸರಿ ಬಹುಮಾನ ತಗೊಂಡಿದ್ದೀರಾ ನೀವು? ವರ್ಷ ತಗೊಂಡಿದ್ದೀವಿ. ಎಲ್ಲಿ, ಯಾವ ಜಾತ್ರೆ? ಇದೇ ಜಾತ್ರೆಯಲ್ಲಿ ಹೇಮಗಿರಿ ಜಾತ್ರೆ ಒಳಗೆ ಕಮಿಟಿ ಕಡೆಯಿಂದ 2ನೇ ಪ್ರೈಸು, 2ನೇ ದ್ವಿತೀಯ ಬಹುಮಾನ ಕೊಟ್ಟಿದ್ರು. ಒಂದ್ಸರಿ 2 ಪಾರ್ಟಿಲಿ, ಈ ಸರಿ 2 6 ಆಗಿದೆ. ನೀವು ಯಾವ್ಯಾವ ಜಾತ್ರೆಗೆಲ್ಲ ಎತ್ಕೊಳ್ಳ ಕಟ್ತೀವಿ? ನಾವು ಚುಂಚಿನಗಟ್ಟೆಗೆ ಕಡಿಮೆ, ಹೇಮಗಿರಿ ಬಿಟ್ಟು ಎಲ್ಲೂ ಹೋಗಲ್ಲ. ಬೇಬಿ ಜಾತ್ರೆ ಈ ಸರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಆರ್ಪೇಟೆ ತಾಲೂಕು ಹೇಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ಹಳ್ಳಿಕಾರ್ ಎತ್ತುಗಳು ಬಂದಿದ್ದಾವೆ. ನಿಮ್ಗೆ ಏನು ಅನಿಸ್ತು ಇಲ್ಲಿ ಜಾತ್ರೆ ವಿಶೇಷತೆ? ಸರ್, ಮೊದಲಿಗೆ ಬೇರೆ ಥರ ಇತ್ತು. ಮೊದಲು ದನ ಕರ ಅಂದರೆ ಏನೋ ಒಂಥರ ಇದು ಮಾಡ್ತಿದ್ರು. ಇವತ್ತಿನ ಇದರಲ್ಲಿ ಅದ್ದೂರಿಯಾಗಿ ಅಂದರೆ ಇವತ್ತಿನ ಯುವಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಾಕ್ತೀವಿ ಅಂದ್ಬಿಟ್ಟು ಮಾಡ್ತಾವ್ರೆ. ಎಲ್ಲ ಕರುಗಳು ಚೆನ್ನಾಗಿ ಮಾಡ್ತಾವ್ರೆ. ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಗ್ರಾಮದಿಂದ ಬಂದಿದ್ದೀರಾ? ಸಾಲಿಗ್ರಾಮನೇ ತಾಲೂಕು. ದೂರ ಅನ್ಸಲ್ವಾ ಗಾಡಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಇವೆಲ್ಲ? ಆದ್ರೂ ನಮ್ಗೆ ಅದ್ರ ಬಗ್ಗೆ ಏನು ತಲೆ ಬಿಸಿಲ್ಲ. ನಾವು ಬರಬೇಕು ಜಾತ್ರೆಗೆ, ಹಳ್ಳಿಕಾರ್ ಮೆರೆಸ್ಬೇಕು, ಮಾಡ್ತೀವಿ ಸ್ವಾಮಿ. ಇಲ್ಲಿ ದುಡ್ಡು ಕಾಸಿಂದ ಏನಿಲ್ಲ, ನಮಗೆ ಮೆರೆಸ್ಬೇಕು. ಇಲ್ಲಿ ಬಂದು ಈಗ ಮೊನ್ನೆ ದಿನ ಮಾಡಿದ್ವಿ, ಮೆರವಣಿಗೆ ಮಾಡಿದ್ವಿ. ಏನೋ ನಮ್ಮ ಕೈಲಾದ ಮಾಡಿದ್ದೀವಿ. ಇಷ್ಟೆಲ್ಲ ಖರ್ಚು ಮಾಡ್ತೀವಿ. ಎಷ್ಟಾರ ಆಗಲಿ ಬಂದು 1 ವಾರ ಗಟ್ಟಲೆ ಇತ್ತು ಹೋಗ್ಬೇಕು ಅನ್ನೋದು ನಮ್ದೊಂದು ಆಸೆ. ಇಲ್ಲಿ ಹಸುಗಳಿಗೆ ಹುಲ್ಲು, ಮೇವು, ನೀರು ಒಂದು ಸಮಸ್ಯೆ ಆ ಥರದ್ದು ಏನಿಲ್ಲ ಸ್ವಾಮಿ. ನಾವು ಅಲ್ಲಿಂದನೇ ಊರಿಂದನೇ ಏನು ಬೇಕು ನಮ್ಗೆ ಏನು ಬೇಕು ತಂದಿರ್ತೀವಿ. ಇಲ್ಲಿ ಬೇರೆ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಅವೆಲ್ಲನೂ ಅವ್ರು ಮಾಡ್ತಾರೆ. ಚೆನ್ನಾಗಿ ಮಾಡೋರು. ಇಲ್ದವಾಗೆಲ್ಲ ಹೇಳ್ಬಾರ್ದು.
ಗಿರಾಕಿಗಳು ಬಂದು ನಿಮ್ಮ ಎತ್ಕೊಳ್ಳಿ ಏನಾದ್ರು ಕೇಳಿದಾರಾ? ಕೇಳವ್ರೆ. ನಮಗೆ ಸಾಲಿಗ್ರಾಮದಲ್ಲೇ 1.80 ಕೇಳಿದ್ರು. ನಾವು 2.20 ಕಡಿಮೆ ಕೊಡೋದಿಲ್ಲ ಅಂತ ಕೊಟ್ಟಿಲ್ಲ. ಈಗ ನೆನ್ನೆ ದಿನನೂ 1.90 ಗಂಟೆ ಕೇಳಿದ್ರು ಕೊಟ್ಟಿಲ್ಲ ಸರ್. ಎತ್ಕೊಳ್ಳ ಜೊತೆಲಿ ಇನ್ನೇನೇನು ಮಾಡ್ತೀರಾ ವ್ಯವಸಾಯ? ನಮ್ದು ಎಲ್ಲ ಹೊಗೆ ಸೊಪ್ಪಿಂದ ಮಾಡ್ತೀವಿ. ಹೊಗೆ ಸೊಪ್ಪು ನಮ್ಮದು, ರಾಗಿ, ಭತ್ತ ಎಲ್ಲ ತರಕಾರಿ. ಈಗಲೂ ಬರೋನಾಗ ಬದನೆಕಾಯಿ ಕೂರಿಟ್ಟು ಬಂದೀವಿ, ಮೆಣಸಿನಕಾಯಿ ಕೂರಿಟ್ಟು ಬಂದೀವಿ. ಯಾರ್ಯಾರು ಬಂದಿದಾರ ನಿಮ್ಮ ಕುಟುಂಬದಿಂದ? ಕುಟುಂಬದಲ್ಲಿ ನಮ್ಮ ಅಪ್ಪ, ನನ್ನ ತಮ್ಮ ಇಲ್ಲೇ ಅವರೇ, ನಮ್ಮ ಬಾವ, ನಮ್ಮ ಅಣ್ಣತಮ್ಮ, ನಮ್ಮ ಅಪ್ಪಾಜಿ, ಇಲ್ಲಿ ನಮ್ಮ ಬಾರಿ ಇವರು ಸ್ನೇಹಿತರು. ಹೆಚ್ಚು ಕಮ್ಮಿ ಇದೇ ಜಾತ್ರೆಯಲ್ಲಿ ಒಂದು ರೊಟ್ಟಿ, ಅರ್ಧ ರೊಟ್ಟಿಯಿಂದ ಪರಿಚಯ ಆಗಿ ಹೆಚ್ಚು ಕಮ್ಮಿ 28 ವರ್ಷ ಆಗದೆ. ಆ ರೊಟ್ಟಿಯಿಂದ ಅರ್ಧ ರೊಟ್ಟಿ ತಿಂದು ಅವತ್ತು 28 ವರ್ಷದಿಂದ ಅದೇ ದೋಸ್ತು. ಇವತ್ತು ಹಂಗೆ ಇದ್ದೀವಿ. ಯಾವ ಊರವರು? ಅವರು ಇಲ್ಲಿ ನಿಮ್ಮ ಚಿನ್ಗಿರಿ ಕೊಪ್ಪಲು ಅವರ? ಏನ್ ಹೆಸರು ನಿಮ್ದು? ಚಂದ್ರಮೌಳಿ. ಹೋದ್ನೇ ಸರಿ ಇದೇ ಕರುಗಳನ್ನ ತಗೊಂಡಿದ್ದ ಇದೇ ಜಾತ್ರೆ ಒಳಗೆ. ನೀವು ಊಟಕ್ಕೆಲ್ಲ ಏನ್ ಮಾಡ್ತೀರಾ ಇಲ್ಲಿ? ಊಟಕ್ಕೆಲ್ಲ ಸಮಯ ಮಾಮೂಲಿ ಮಾಡ್ತಾ ಇರ್ತೀವಿ. ಎಷ್ಟು ದಿನ ಆಯ್ತು ಬಂದು? ನಾವು ಶುಕ್ರವಾರ ಬಂದು ಶನಿವಾರ ದಿನ ಬ್ಯಾಂಡ್ ಹೊಡೆಸ್ತೋ. ಏನೋ ನಮ್ಮ ಕೈಲಾದಿದ್ದು ಏನೋ ಮಾಡ್ದೋ. ಇಲ್ಲಿ ಬಂದು ಅನ್ಕೊಂತಾರೆ ಏನೋ ಮಾಡ್ತೀವಿ. ಕರೆಯಪ್ಪ ಈ ಕಡೆಗೆ. ನಾವೊಂದು 2 ನಿಮಿಷ ಮಾತಾಡ್ತೇನೆ ಹಿಂಗೆ. ನಮ್ಮಪ್ಪ ನಮ್ದೊಂದು ಮಾತು, ಈಗೆಲ್ಲ ಹೇಳ್ತಾರೆ ಹಳ್ಳಿಕಾರು ನಾವು ಸಾಕಿ, ನಾವು ಹುಟ್ಟಿವಿ, ನಾವು ಮಾಡ್ತೀವಿ ಅಂತ ಹೇಳ್ತಾರಣ್ಣ. ಹಳ್ಳಿಕಾರು ಹುಟ್ಟಿದ್ದು ನಮ್ಮಲ್ಲಿ, ನಮ್ಮ ಸಾಲಿಗ್ರಾಮ ಹುಟ್ಟರೆ ನೆಕ್ಸ್ಟು ನಮ್ಮ ಬೆಟ್ಟಪುರ ಹುಟ್ಟದ ನಮ್ಮಲ್ಲಿ ಹಳ್ಳಿಕಾರ. ಈಗೆಲ್ಲ ಸಾಕ್ತಾರದನ್ನ ದುಡ್ಡಿರೋ ಸಾಕ್ತಾರ ಅಷ್ಟು ಹೊತ್ತು ನಮ್ಮ ರೈತರುಗಳು ಯಾರು ಸಾಕ್ತಾ ಇಲ್ಲ ಥರ. ನಮ್ಮಲ್ಲಿ ಕೆಲ್ಸಕ್ಕೆ ಹಾಕೋರು ಸಾಕ್ತೀವಿ. ಈಗೆಲ್ಲ ದುಡ್ಡಿರೋ ಸಾಕ್ತಾರೆ. 7 ಲಕ್ಷ, 8 ಲಕ್ಷ, 20 ಲಕ್ಷ ಅಂತಾರೆ. ಅವ್ರು ಯಾರೂ ದನ ಸಾಕೋಕ್ಕೆ ಗೊತ್ತಿಲ್ಲ. ಅವ್ರಿಗೆ ಹುಲ್ಲನ್ನು ತಳಿಯೋಕ್ಕೆ ಗೊತ್ತಿಲ್ಲ. ಅವ್ರಿಗೆ ಯಾವ ಹುಲ್ಲು ಕಿತ್ತಾಕ್ತೀವಿ ಅನ್ನೋದೇ ಇಲ್ಲ ಅವ್ರಿಗೆ. ಏನು ದುಡ್ಡು ಐತೆ ಅವ್ರು ಸಾಕ್ತಾವ್ರೆ ಅಷ್ಟೇ. ನಮ್ಮ ಅಪ್ಪ ಹಳ್ಳಿಕಾರ ಹುಟ್ಟದ ನಮ್ಮಲ್ಲಿ, ಎಲ್ಲೂ ಹುಟ್ಟಲ್ಲ ಹಳ್ಳಿಕಾರ. ಎಲ್ಲಿ ನಮ್ಮಲ್ಲಿ ಅಂದ್ರೆ? ನಮ್ಮಲ್ಲಿ ಸಾಲಿಗ್ರಾಮ ಬಿಟ್ರೆ ನಮ್ಮ ಪಿರಿಯಾಪಟ್ಟಣ, ಬೆಟ್ಟಪುರ, ಮಲ್ಲಯ್ಯನ ಬೆಟ್ಟ ತಪ್ಪಲಲ್ಲಿ ಹುಟ್ಟೋದು ಹಳ್ಳಿಕಾರಗಳು ಅಣ್ಣ. ಅಕ್ಕಪಕ್ಕ ಎಲ್ಲ ಬರೀ ಹಳ್ಳಿಕಾರ ಹುಟ್ಟೋದು ಅಲ್ಲೇ ಅಣ್ಣ ಹುಟ್ಟೋದು. ಈಗೆಲ್ಲ ಸಾಕಾರ ಹೇಳ್ತಾರೆ ನಾನು ಹಳ್ಳಿಕಾರ ಹೊಡೆಯ, ಹಳ್ಳಿಕಾರ ಸಾಕ್ತೇನೆ, ಅವ್ರು ಸಾಕ್ತೇನೆ ಅಂತಾರೆ. ಎಲ್ಲ ಬರೋಣ ದರ ಎಲ್ಲ ಹೊರಗಡೆಯಿಂದ ಬರ್ತಾ ಇರ್ತಾರೆ. ಅದು ಬಿಟ್ರೆ ನಮ್ಮಂಗೆ ಸಾಕಾರ ದನ ಇಲ್ಲ. ನಾವು ಉಳ್ಮೆನೂ ಮಾಡ್ತೀವಿ, ಕೆಲಸನೂ ಮಾಡ್ತೀವಿ. ನಮ್ಮಂಗೆ ಏನು ನೋಡ್ತೀವಿ ಹಂಗೆ ನೋಡ್ಕೊತೀವಿ. ಇವರೆಲ್ಲ ಇರೋರು ಏನು ಸೋಕಿಗೆ ದಾವಣಿ ಬೆಂಡಲು ಅದ್ದೂರಿ ಆದಂಬರ ಮಾಡ್ತಾರೆ. ನಾವು ಏನು ಅದ್ದೂರಿ ಆದಂಬರ ಏನಿಲ್ಲ. ನಾವು ರೈತರುಗಳು ನಾವು ಏನು ಮಾಡ್ತೀವಿ ಕೆಲಸ, ಮನೆ ಮಾಡೋದು ಕೆಲಸ, ಇದು ಕೆಲಸ ಹಂಗೆ ಮಾಡೋದು. ನೀವು ಎತ್ತು ಕಟ್ಟಿದ್ದೀರಾ ಇಲ್ಲ? ನಾನು ಕಟ್ಟಿಲ್ಲ, ಬೆಟ್ಟಪುರ ಕಟ್ತೀನಿ. ಇಲ್ಲಿ ನೋಡಕ್ ಬಂದಿದ್ದೀರಾ? ಇಲ್ಲ ನೋಡಕ್ಕೆಲ್ಲ ಕಟ್ಟು ದಾವಣಿ ಮಾಡೋದ್ರಿಂದ ಹಿಡ್ದು ಇದು ಪೆಂಡಲ್ ಹಳ್ಳಿಕಾರ ಎತ್ಕೊಳ್ಳಿ ಸೇಫ್ಟಿ ನೋಡ್ಕೊತಾ ಇದ್ದೀರಾ? ನಾವು ನೋಡ್ತಾ ಇದೀವಿ. ಹಳ್ಳಿಕಾರ ಎಲ್ಲವೇ ಅಂದ್ರೆ ಹುಡುಕ್ತೇವೆ ನಾವು. ಹಳ್ಳಿಕಾರ ತನ ಎಲ್ಲವೇ ಅಂತ ಹುಡುಕ್ತಾ ಇದೀವಿ ಅಷ್ಟೇ. ನಿಮ್ಮ ಹೆಸರು? ಚಂದ್ರೇಗೌಡ ಅಂತ. ಎಲ್ಲರೂ
ಮಾತಾಡೋಣ ಅಷ್ಟಿರ್ಬೇಕಲ್ಲ ಆಚೆ ಕಡೆ ಹಂಗೆ ಕಡ್ಡಿ ಕೂಡ್ರು ಹಂಗೋಗಿ ಪಾಪನ ಒಂದು ವಿಡಿಯೋ ಮಾಡ್ತಾವ್ರೆ ಬಾಲ ಹಂಗೆ ರೋಡ್ ಗೊತ್ತ ಅಭಿಮಾನಿಗಳೇ ನಿಮ್ಗೆಲ್ಲರೂ